ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಗೈಸ್, ನನ್ನ ಹೊಸ ವ್ಲಾಗ್ಗೆ ಸುಸ್ವಾಗತ. ಈಗ ರಾತ್ರಿ 2 ಗಂಟೆ ಆಗೈತಿ, ಬಟ್ ನಾನು ಈಗ ಬ್ಲಾಗ್ ಸ್ಟಾರ್ಟ್ ಮಾಡಾಕತ್ತೀನಿ ಗೈಸ್. ನೀವೆಲ್ಲ ಯೋಚನೆ ಮಾಡ್ಬೋದು, ಏನಪ್ಪ ಇವ ರಾತ್ರಿ ಬ್ಲಾಗ್ ಸ್ಟಾರ್ಟ್ ಮಾಡಕತ್ತಾನಲ್ಲ ಅಂತ. ಈಗ ಆ್ಯಕ್ಚುಲಿ ಗೈಸ್, ನಾನು 4 ದಿನದಿಂದ ಬ್ಲಾಗೇ ಅಪ್ಲೋಡ್ ಮಾಡಿಲ್ಲ. ಸೊ ಅದನ್ನೇ ಯೋಚನೆ ಮಾಡ್ತಿದ್ದೆ. ನಾನು ಏನು ಡಿಸೈಡ್ ಮಾಡಿದ್ದೆ ಅಂದ್ರೆ, 4 ದಿನದಿಂದ ಅದು ಏನು ಅಪ್ಲೋಡ್ ಮಾಡ್ತಿಲ್ಲಲ್ಲ, ಸೊ ಕಂಟಿನ್ಯೂಸ್ ಆಗಿ ಸೊ ವ್ಲಾಗ್ ಅಪ್ಲೋಡ್ ಮಾಡ್ತೀನಿ, ಬಟ್ ಶಾರ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೆ. ಸೊ ಅದಕ್ಕೆ ನಾನೇನು ಡಿಸೈಡ್ ಮಾಡಿದ್ದಂದ್ರೆ, ಈಗ ಏನೋ ಒಂದು ಚಾಲೆಂಜ್ ಆಗಿ ತೊಗೊಂಡು ಡೈಲಿ ಕಂಟಿನ್ಯೂಸ್ ಆಗಿ ವ್ಲಾಗ್ ಮಾಡಲೇಬೇಕು. ಅದು ನಿಮ್ಮ ಕಂಟೆಂಟ್ ಇರಲಿ ಅಥವಾ ಇರಲಿಲ್ಲ ಅಂದರು ಕ್ಯಾಮ್ರಾ ಎತ್ತಬೇಕು, ಕ್ಯಾಮ್ರಾ ಎತ್ತಿ ಮಾಡಬೇಕು ವಿಡಿಯೋ ಅಂತ ಅಂದ್ಕೊಂಡು. ಸೊ ಈಗ ನಾನು ಈ ಪ್ರೆಸೆಂಟ್ ಮೂಮೆಂಟಲ್ಲೇ ಅದು ಯಾವಾಗ ಅಂದ್ಕೊಂಡೆ, ಸೊ ಅವಾಗ ಅಂದ್ಕೊಂಡು ಮೂಮೆಂಟಲ್ಲೇ ನಾನು ಕ್ಯಾಮ್ರಾ ಎತ್ತಿ ಈ ವಿಡಿಯೋ ಮಾಡ್ತಿದ್ದೀನಿ ಗೈಸ್. ಅಷ್ಟೇ ಹೇಳ್ಬೇಕಂತಿತ್ತು. ಸೊ ಅದಕ್ಕೋಸ್ಕರ ನಾನು ಆಮೇಲೆ ಪೇಜಲ್ಲೂ ಬರೆದು ಡೈಲಿ ವ್ಲಾಗ್ಸ್ ಕಂಟಿನ್ಯೂಸ್ ಆಗಿ ಅಪ್ಲೋಡ್ ಮಾಡ್ತೀನಿ ಅಂತಂದು ಬರೆದಿದ್ದೀನಿ. ತೋರಿಸ್ತೀನಿ ನೋಡಿಬೇಕಾ, ಡೈಲಿ ವ್ಲಾಗ್ಸ್ ಅಪ್ಲೋಡ್ ಕಂಟಿನ್ಯೂಸ್ಲಿ ಅಂತಂದು ಬರೆದಿದ್ದೀನಿ. ಅದನ್ನ ನೋಡಿದ್ರೆ ನಾನು ಡೈಲಿ ವ್ಲಾಗ್ಸ್ ಅಪ್ಲೋಡ್ ಮಾಡ್ತೀನಿ ಅಂತಂದು ಅದನ್ನ ಹೇಳ್ಬೇಕಿತ್ತು ಗೈಸ್. ಆಮೇಲೆ ನನ್ನ ಬಗ್ಗೆ ಹೇಳ್ಬೇಕಂದ್ರೆ, ಆ್ಯಕ್ಚುಲಿ ನಾನು ವ್ಲಾಗ್ಸ್ ಎಲ್ಲ ಹೇಳಿದ್ದೀನಿ, ಫಸ್ಟ್ ವ್ಲಾಗಲ್ಲೆಲ್ಲ ಹೇಳಿದ್ದೀನಿ. ನಾನು SJC ಕಾಲೇಜಲ್ಲಿ ಅದೀನಿ, ಈಗ ಮೈಸೂರಲ್ಲಿದ್ದೀನಿ. ಸೊ SJC ಕಾಲೇಜಲ್ಲಿ ನಾನೇನು ಮಾಡ್ತಿದ್ದೀನಪ್ಪ ಅಂತಂದರೆ, ನಾನು ಇಂಜಿನಿಯರಿಂಗ್ ಮಾಡ್ತಿದ್ದೀನಿ, ಫಸ್ಟ್ ಇಯರು. ಸೊ ಫಸ್ಟ್ ಇಯರ್ ಇಂಜಿನಿಯರು. ನನ್ನ ಡಿಪಾರ್ಟ್ಮೆಂಟ್ ಬಗ್ಗೆನೂ ಹೇಳಿದ್ದೀನಿ. ನಾನು EC ಡಿಪಾರ್ಟ್ಮೆಂಟ್ದವ್ನು ಆ್ಯಕ್ಚುಲಿ. ನಾನು ಯೂಟ್ಯೂಬು ಈಗ ರೀಸೆಂಟಾಗಿ ಸ್ಟಾರ್ಟ್ ಮಾಡಿದ್ದೀನಿ. ರೀಸೆಂಟಾಗಿ ಅಂದರೆ ಈಗ ಸ್ಟಾರ್ಟ್ ಮಾಡಿ ನಾನು ಐ ಥಿಂಕ್ 1 ಮಂತ್ ಆಗಿದೆ ಗೈಸ್. ಸೊ 1 ಮಂತ್, ಬಟ್ ಆ್ಯಕ್ಚುಲಿ ನಾನು ಯೂಟ್ಯೂಬ್ ಓಪನ್ ಮಾಡಿದ್ದೆ, ಬಟ್ ಅರ್ಲಿಯರ್ ನಾನು ಅಷ್ಟು ಸೀರಿಯಸ್ ಇದ್ದಿದ್ದಿಲ್ಲ. ಸೊ ಈಗ ನಾನು ಪ್ರೆಸೆಂಟಾಗಿ ಸೀರಿಯಸ್ ಆಗಿದ್ದೀನಿ ಅಂದರೆ ಆ ಥರ ಅಲ್ಲ, ಸೀರಿಯಸ್ ಆಗಿದ್ದೀನಿ ಅಂದರೆ ನಾರ್ಮಲಾಗಿ ವೀಡಿಯೋಸು ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಮಾಡ್ತಿದ್ದೀನಿ ಗೈಸ್, ನೀವೆಲ್ಲ ನೋಡ್ತಿದ್ದೀರಾ. ಆಮೇಲೆ ಶಾರ್ಟ್ ವಿಡಿಯೋ ಎಲ್ಲ ಡೈಲಿ ಮಾಡ್ತಿದ್ದೀನಿ. ಕಮೆಂಟ್ಸು ಎಲ್ಲನೂ ನೋಡ್ತಿದ್ದೆ. ಸೊ ಕಮೆಂಟ್ಸಲ್ಲಿ ಎಲ್ಲ ನೋಡಿದೆ, ಕೀಪ್ ಗೋಯಿಂಗು, ಆಲ್ ದ ಬೆಸ್ಟ್ ಅದೆಲ್ಲ ಬಂತು. ಸೊ ಅವ್ರಿಗೆಲ್ಲ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಯಾಕಂದರೆ ನೀವು ಆ ಥರ ಕಮೆಂಟ್ಸ್ ಮಾಡೋದ್ರಿಂದ ನನಗೂ ಒಂಥರ ಪಾಸಿಟಿವ್ನೆಸ್ ಫೀಲ್ ಆಗುತ್ತೆ. ಆಮೇಲೆ ಆ ಥರ ವೀಡಿಯೋಸ್ ಮಾಡಬೇಕಂತ ಅನಿಸುತ್ತೆ. ಸೊ ಕಂಟಿನ್ಯೂ ಮಾಡ್ತೀನಿ ನಾನು. ಈಗ ಏನಂದ್ರೆ ಡೈಲಿ ಕಂಟಿನ್ಯೂಸ್ ಆಗಿ ವೀಡಿಯೋ ಬಿಡಬೇಕಂತ ಅಂದ್ಕೊಂಡಿದ್ದೀನಿ ಗೈಸ್. ಸೊ ಡೈಲಿ ವೀಡಿಯೋದಾಗ ಎಡಿಟಿಂಗ್ ಏನಾದರೂ ಸ್ವಲ್ಪ ಈ ಕಡೆ ಸ್ವಲ್ಪ ಕಡಿಮೆ ಆಯಿತು, ಇಲ್ಲ ಈ ಕಡೆ ಸ್ವಲ್ಪ ಅದಾಯಿತು ಅಂತ ಅನಿಸಿದರೆ ಗೈಸ್, ನೀವು ಯು ಆರ್ ಫ್ರೀ ಟು ಕಮೆಂಟ್ ಇಟ್ ಗೈಸ್. ನಾನು ಏನು ಅಂದ್ಕೊಳಲ್ಲ. ಆ್ಯಸ್ ಅ ಬ್ರದರ್, ಆ್ಯಸ್ ಅ ಮಗ, ಆ್ಯಸ್ ಅ ಏನು ಅಂದ್ಕೊತೀರಾ ಆ ಥರ ಅಂದ್ಕೊಂಡು ನೀವು ಕಮೆಂಟ್ಸ್ ಮಾಡಿ. ನಾನು ಏನು ಅಂದ್ಕೊಳಂಗಿಲ್ಲ. ಇದು ಕ್ಯಾಮ್ರಾ ಓಪನ್ ಆದ ತಕ್ಷಣ ಗೈಸ್ ಏನು ಹೇಳ್ಬೇಕು ಅಂದ್ಕೊತೀನಿ ಅದು ಹೇಳೋದಾಗಲ್ಲ ಗೈಸ್. ಯಾಕೆ ಅನ್ನೋದು ಗೊತ್ತಿಲ್ಲ. ಏನು ನಮ್ಮ ಜನ ಏನು ತಿಂದ್ಬಿಡ್ತಾರ? ಇಲ್ಲ, ಆ ಥರ ಅಂದ್ಕೊಳ್ತೀವಿ. ಆಮೇಲೆ ಇನ್ನೊಂದು ಹೇಳ್ಬೇಕಿತ್ತು ಗೈಸ್, ಈ ಕ್ಯಾಮ್ರಾ ಜೊತೆ ಮಾತಾಡ್ತಾ ನಮ್ಮ ಬಗ್ಗೆ ನಮಗೆ ಗೊತ್ತಾಗ್ಬಿಡುತ್ತೆ ಜಾಸ್ತಿ. ನಮ್ಮ ಪರ್ಸ್ನಾಲಿಟಿನ ನಮ್ಗೆ ಗೊತ್ತಾಗುತ್ತೆ. ಹೌದಪ್ಪ ಈ ಥರ ಇದೆಯಾ ಅಂತಂದ್ರೆ. ಸೊ ಅದೊಂಥರ ಮಜಾನೇ ಇರುತ್ತೆ. ಆಮೇಲೆ ಇನ್ನೊಂದು ಹೇಳ್ಬೇಕು, ಲಾಸ್ಟ್ ಈಗ ನೆನಪಾಯಿತು. ಏನಂದರೆ ನನ್ನ ಎಲ್ಲ 98 ಸಬ್ಸ್ಕ್ರೈಬರ್ಸ್ಗೂ ಧನ್ಯವಾದ ಹೇಳ್ಬೇಕಿತ್ತು. 98 ಸಬ್ಸ್ಕ್ರೈಬರ್ಸ್ ಆದರು. ಸೊ 50 ಸಬ್ಸ್ಕ್ರೈಬರ್ಸ್ ಆದಾಗ ನಾನು ಹೇಳಿದ್ದೆ, ಥ್ಯಾಂಕ್ ಯು ವಿಶ್ ಮಾಡಿದ್ದೆ. ಬಟ್ ನಾನು ಈ ಥರ ವೀಡಿಯೋಲ್ಲಿ ಹೇಳಿದ್ದಿಲ್ಲ, ನಾನು ಪೋಸ್ಟ್ ಮಾಡಿದ್ದೆ ಅಷ್ಟೇ. ಸೊ ಈಗ 100 ಸಬ್ಸ್ಕ್ರೈಬರ್ಸು ಆಗ್ತಿದ್ದಾರೆ ಗೈಸ್. ಸೊ ಆಗ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಎಲ್ಲ ಥ್ಯಾಂಕ್ ಯು ಹೇಳ್ತೀನಿ ಗೈಸ್, ಎಲ್ಲ ನಿಮ್ಮಿಂದನೇ ಆಗಿರೋದು. ಸೊ ಗೈಸ್ ಹೀಗೆ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇವತ್ತು ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಈಗ ನಾನು ಮಲ್ಕೊಂಡಾಗಿದ್ಮೇಲೆ ಮಾರ್ನಿಂಗ್ ಭೇಟಿ ಆಗ್ತೀನಿ. ಸೊ ಬಾಯ್. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಗೈಸ್, ಗುಡ್ ಮಾರ್ನಿಂಗ್ ಗೈಸ್. ಈಗ ನಾವು ಎಲ್ಲಿ ಹೋಗತ್ತೀವಿ ಅಂದರೆ, ನಾವು ಗುಡಿ ಹೋಗ್ತಿದ್ವಿ. ಯಾವ ಗುಡಿ ಅಂತಂದ್ರೆ ಚಂದ್ರಮೌಳೇಶ್ವರ ಗುಡಿ ಗೈಸ್. ಸೊ ಈಗ ಫ್ಯಾಮಿಲಿಯವರು ಡಿಸೈಡ್ ಮಾಡಿದ್ರೆ, ಮಾರ್ನಿಂಗ್ ಎದ್ದ ತಕ್ಷಣ ಗೊತ್ತಾಗಿತ್ತು ನನಗೆ ಗುಡಿಗೆ ಹೋಗ್ಬೇಕಂತಂದ್ರೆ. ಅದಕ್ಕೀಗ ಇಲ್ಲಿ ಸ್ಟ್ರೇಟ್ ಒಂದು ಗುಡಿ ಐತಿ ಚಂದ್ರಮೌಳೇಶ್ವರ ಅಂತಂದ್ರೆ, ಅಲ್ಲಿ ಹೋಗ್ತಿದ್ದೀವಿ. ಸೊ ಬನ್ನಿ ಗೈಸ್ ಪ್ಲಾನ್ ಮೇಲೆ ಥೋಡಾ ರುಕಾವಟ್ ಹೈ. ನಮ್ಗೆ ಈಗ ಗೊತ್ತಾಯ್ತು ಗೈಸ್, ಅದು ಏನಂದ್ರೆ ಚಂದ್ರಮೌಳೇಶ್ವರ ಟೆಂಪಲ್ ಅಲ್ಲಂತ, ಅದು ವೆಂಕಟೇಶ್ವರ ಟೆಂಪಲ್ಗೆ ಹೋಗ್ಬೇಕಂತ. ಸುಖಾಮಿ ಅವ್ರು ಮುಂದ್ಗಡೆ ಹೋಗ್ಬಿಟ್ರೆ ಗೈಸ್, ನಾನು ಸ್ವಲ್ಪ ಲೇಟ್ ಐತೆ, ನಾನು ಮತ್ತು ಆದಿ ಬರೋದು. ಅದಕ್ಕೆ ಈಗ ಫೋನ್ ಹಚ್ಚಿದ್ರು ಅವ್ರು, ನಾನು ಚಂದ್ರಮೌಳೇಶ್ವರ ಹೋಗ್ತಿದ್ದೆ, ಬಟ್ ಅವ್ರು ಹೇಳಿದ್ರು ವೆಂಕಟೇಶ್ವರ ಅಂತಂದು. ಸೊ ಅದಕ್ಕೆ ಈಗ ಅಲ್ಲಿ ಹೋಗ್ತಿದ್ದೆ. ನೋಡಿ ಬಾಯ್ ವಿಷಕಾಲ್ ಹೋಗ್ಬಿಟ್ಟಿದ್ವಿ ಗೈಸ್. ಈಗ ವಾಪಸ್ ಅಲ್ಲಿ ಹೊಟ್ಟಿವಿ. ಇಲ್ಲಿ ನಿಂತ ನೋಡ್ರಿ ಗೈಸ್, ನಮ್ಗೆ ಬೇರೆ ಡೈರೆಕ್ಷನ್ ಹೇಳ್ಕೊಟ್ಟವ್ರು. ಇಲ್ಲಿ ಕುಂತ ನೋಡ್ರಿ ಗೈಸ್, ಇವ್ರು ಗೈಸ್ ನಮ್ಮ ಮಮ್ಮಿ. ವೆಂಕಟೇಶ್ವರ ಟೆಂಪಲ್ ಬಂದಿದ್ದು ನೋಡಿ ಗೈಸ್, ತೋರಿಸ್ತೀನಿ ಬನ್ನಿ.
ವೆಂಕಟೇಶ್ವರ ಟೆಂಪಲ್ ದರ್ಶನ ಆಯ್ತು ರೀ ಈಗ. ಸೊ ಈಗ ಮನೆಗೆ ಹೋಗ್ತಿದ್ದೀವಿ. ಇವತ್ತು ಹುಣ್ಣಿಮೆ ಅಂತೇಳಿ ಬಂದಿದ್ದೀವಿ ರೀ ದರ್ಶನಕ್ಕೆ. ಚಲೋ ಆಯ್ತು ದರ್ಶನ, ಗದ್ದಲ ಏನು ಇದ್ದಿದ್ದಿಲ್ಲ, ಚೆನ್ನಾಗಾಗ್ತೈತಿ. ಇವಾಗ ಮನೆಗೆ ಹೊಂಟಿದ್ದೀವಿ. ಗೋಪುರ ನೋಡಿ ಗೈಸ್, ಅದು ಗೋಪುರ ವೆಂಕಟೇಶ್ವರ ಸ್ವಾಮಿದು. ಒಳಗಡೆ ವಿಡಿಯೋಗ್ರಾಫಿ ಅಲೋ ಇಲ್ಲ. ಮೈಸೂರ್ನಾಗಿದ್ದವ್ರು ಬಂದವ್ರಿ ಗೈಸ್, ಭಾರಿ ಇದೆ ಗೈಸ್. ನೀ ಯಾಕೆ ಲ್ಯಾಂಗ್ವೇಜ್ ಚೇಂಜ್ ಮಾಡಿ ಮಾತಾಡತ್ತಿ ಗೈಸ್? ಇವ್ ಅದ ನೋಡ್ರಿ, ಏನಂದ್ರೆ ಇವ್ನ ಲ್ಯಾಂಗ್ವೇಜ್ ಚೇಂಜ್ ಮಾಡಿ ಮಾತಾಡತ್ ಬಿಟ್ಟಾನ. ಅಯ್ಯೋ ನಮ್ಮ ಗಾಡಿ ಇಲ್ಲೇ ಐತಿ, ನಾನು ನೋಡಿದ್ರೆ ಎಲ್ಲೆಲ್ಲೋ ಹೊಂಟೇನಿ. ಇವನ್ ಸ್ವಲ್ಪ ಬಿಲ್ಡಪ್ ಕೊಡೋದು ಆಗ್ತಿಲ್ಲ ಗೈಸ್. ನೀನು ಸ್ವಲ್ಪ ಹಸೆ ಆಗತ್ತಂತಂದೇನು ಮಾತಾಡತ್ತಿಲ್ಲ ಈಗ. ಮಾತಾಡಿ ಈಗ. ಮಗ ಗಾಡಿ ಸ್ಟಾರ್ಟ್ ಮಾಡ ಮಗ ಕೊಡು ಗೈಸ್. ಗುಡಿ ಗೈಸ್, ಹೊಳಮಳ ಹಾಯ್ ಗೈಸ್ ಅನ್ಕೊಂಡೆ. ನಾನು ಆಲ್ರೆಡಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ, ಗೊತ್ತಂಗೆ. ನಾ ನೆನ್ಕಿನ ಮುಂಚೆ ಮಾಡಿ ಆ ಕ್ಲಿಪ್ ಹಾಕ ಕಟ್ ಮಾಡಿ ಎಲ್ಡ್ ಮಾಡಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಗೈಸ್. ಬನ್ನಿ ಮನೆಗೆ ಹೋಗ್ತಿದ್ವಿ ಈಗ. ಮನೆಗೆ ಹೋಗಿ ಏನು ಮಾಡ್ಬೇಕಂತ ಪ್ಲಾನ್ ಇಲ್ಲ, ಏನು ಪ್ಲಾನೇ ಇಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಇದು ಪ್ಲಾನೇ ಇದ್ದಿದ್ದಿಲ್ಲ. ಎಲ್ರು ಹೋಗಂಬ. ಈಗ ನಾವು ಮನೆಗೆ ಬಂದ್ವಿ ರೀ. ಈಗ ನಮ್ಮ ಅಪ್ಪ ಅವ್ರಿಗೆ ಕಾಯಕತ್ತೀವಿ. ಯಾಕಂದ್ರೆ ಅವ್ರು ಅಲ್ಲೇ ದಾರ್ಯಾಗ ನಿಂತ್ಬಿಟ್ಟಿದ್ರೆ, ಏನೋ ಹಣ್ಣು ತೊಗೋಬೇಕಂತಂದೆ. ಈಗ ನಾನು ಮತ್ತು ಆದಿ ಬಂದೇವಿ, ಬಟ್ ಏನೋ ಚಾವಿ ಇಲ್ಲ, ಅದಕ್ಕೆ ಇಲ್ಲಿ ಹೊರಗಡೆ ವೇಟ್ ಮಾಡಾಕತ್ತೀವಿ ಗೈಸ್. ಬಂದ್ರು ಗೈಸ್. ಇವಂದು ಗಣಪ ರೀ, ಗಣಪ ಒಂಥರ ಯಾವಾಗಲೂ ಊಟ ಬಿಡ್ತಾನೆ. ಈಗ ನಮ್ಮ ಮಮ್ಮಿ ಅವ್ರಿಗೆ ಹೇಳಾಕತ್ತಾನ, ಮಮ್ಮಿ ನಂಗೆ ಊಟ ಬೇಕು ಅಂತಂದು. ಈಗ ಹುಡ್ಗಾಕತ್ತನ್ರಿ ಏನಾರ ಸ್ನ್ಯಾಕ್ಸ್ ಇದ್ರೆ ಹೊಡೆದು ಬಿಡೋ ಒಂದು ಚಾನ್ಸ್ ಅಂತಂದೆ. ಏನು ಹೇಳ್ತೀನ ನಮ್ಮ ಆಡಿಯನ್ಸ್ ಅವ್ರಿಗೆ? ಏನು ಹೇಳಂಗಿಲ್ಲ. ಹೊಟ್ಟಿ ಬಡಕ ಊಟ ಬಡಕ. ಒಂದು ಹಿಡ್ದ ರೀ ಈಗ ಟ್ಯಾಬ್ ಹಿಡ್ದ. ಈಗ ಮುಗಿತೀಗ ಒಂದು 2-3 ತಾಸಾಗಿನ ಮೇಲೆ ಫ್ರೀ ಆಗೋದಿವ ಈಗ. ಗೈಸ್ ನೋಡಿ ಇಲ್ಲೇ ಸಮೋಸ ಕೇಳಾಕತ್ತಾನ. ಅಲ್ಲಿ ಇಲ್ಲೇ ಸಿಗುತ್ತಾ? ಈಗ ಅಂಗಡಿ ನಿಂತಿರಲ್ಲ, ಅವ್ರ ಮುಂದೆ ಸೈಡ್ ಕೊಂಡ್ರೆ ಅಲ್ಲಿ ಸಿಗುತ್ತೆ. ₹150 ವಾಟ್ಸಪ್ ಗೈಸ್ ನಮ್ಮ ಮಮ್ಮಿ ಮತ್ತೆ ನಮ್ಮ ಪಪ್ಪ ಅವರು ಆರ್ಮಿ ಕ್ಯಾಂಟೀನ್ ಹೋಗಿದ್ರೆ ಏನೋ ಮಟೀರಿಯಲ್ಸ್ ತಗೋಬೇಕಿತ್ತಂತೆ. ನಮ್ಮ ಫಾರ್ ಮತ್ತೆ ತಮ್ಮ ಫಾರ್ಮ್ದಾಗ ಬಂದಿರ್ರಿ. ಅದ್ರ ಬನ್ನಿನ ಕಲರ್ ಅಷ್ಟೇ ಚೇಂಜ್ ಆಗೈತಿ. ಏನೇನು ತಂದಿ ಮಮ್ಮಿ ತೋರ್ಸೆ? ತಂದಾರ ಏನೇನೋ ತಂದಾರ. ಎಷ್ಟಾಯ್ತು ಖರ್ಚು? 2,500. ಕ್ಯಾಂಟೀನ್ ಐಟಮ್ಸ್ ಏನಂತ ತಂದಿ ಮಮ್ಮಿ? ಕ್ಯಾಂಟೀನ್ ಐಟಮ್ಸ್ ಗೈಸ್ ಹೊಟ್ಟಿ ಬಡ್ಕ. ಅಯ್ಯೋ ಚಾಕ್ಲೇಟ್ ಕಂಡ ತಕ್ಷಣ ಸಣ್ಣ ಹುಡುಗ ಆಗ್ಬಿಡ್ತಾನೆ. ಇವನ್ 11th ಸ್ಟ್ಯಾಂಡರ್ಡ್ ರೀ. 11th ಸ್ಟ್ಯಾಂಡರ್ಡ್ ಆಗಿ ವಿಡಿಯೋ ಮಾಡಾಕತ್ತೀನಿ. ಏನ್ ನಮ್ಮ ಮಮ್ಮಿಯವರು ತಮ್ನೇಲ್ ಫೋಟೋ ಹಿಡ್ತೀನಿ ಅಂತಂದ್ರ ಎಂತ ಮಸ್ತ್ ಕುಂತಾರಂದ್ರ. ಈಗ ನಾನು ಮಿಲ್ಕ್ ಶೇಕ್ ಕುಡಿಯಾಕತ್ತಿದ್ದೆ ಗೈಸ್. ಯಾವ ಶೇಕ್ ಅಂತಂದ್ರೆ ಮ್ಯಾಂಗೋ ಮಿಲ್ಕ್ ಶೇಕ್ ಕುಡಿಯಾತಿದ್ದೆ. ಮಮ್ಮಿಯವ್ರು ಮಾಡಿಕೊಟ್ಟಾರ ನೋಡಿ ಗೈಸ್. ನಮ್ಮ ತಮ್ಮ ಹೊಸ ಪರ್ಸ್ ತೊಗೊಂಬಂದಾನ, ಅದಕ್ಕೆ ನಮ್ಮ ಅಪ್ಪರ್ಗೆ ತೋರ್ಸಕ್ಕಂತ ತಂದಿದ್ದ. ಇಲ್ಲೇ ಪರ್ಸ್ ತಂದಾನ, ಅದ್ರ ಪರ್ಸ್ದಾಗ ಏನೂ ಇಲ್ಲ, ಫುಲ್ ಖಾಲಿ. ಬರೇ ಫಸ್ಟ್ ಇಟ್ಕೊಬಾರ್ದು. ಹೇಳ್ಬೇಕಂದ್ರೆ ಹೆಂಗಿರ್ಬೇಕು ಗೊತ್ತಾನೆ, ಬಾಜು ಒಬ್ರು ಇರ್ಬೇಕ್ರಿ. ಯಾಕೆ ಬಡೆ ಬಡೆ ಬಾತೆ ಒಂದ್ RCB ಗೆದ್ರೆ ನಿಂದು ₹1,000 ಹಂಗೆ ಕಿತ್ಕೊಂಡು ಈ ಕಡೆ ಇಟ್ಕೊಂತೀನಿ. ಗೈಸ್ ನಮ್ಮ ಅಪ್ಪ ಮತ್ತೆ ಆದಿ ಚಾಲೆಂಜ್ ಮಾಡ್ಯಾರ. ಏನಂದ್ರೆ ಅಪ್ಪರ್ಗೆ ₹1,000 ಕೊಡ್ತಾನಂತ ಆದಿ, ಅವ್ನ ಪಾಕೆಟ್ ಮನಿದಾಗಿದ್ದ. ಆಮೇಲೆ ಏನಾದ್ರು ಆದಿ ಗೆದ್ನಂದ್ರೆ GT ಗೆತ್ತಂದ್ರೆ ನಮ್ಮ ಅಪ್ಪರ್ ಕೊಡ್ತಾರಂತ ₹1,000.
ನೋಡೋಣ ಇವತ್ತು ಯಾವ್ದು ಗೆಲ್ಲತ್ತಂತಂದ. ಯಾಕೆ ಅದಕ್ಕೆ 10 ರೂಪಾಯಿ ನೀ 10 ರೂಪಾಯಿ ಕೊಟ್ಟು ನಾನು 10 ರೂಪಾಯಿ ಕೊಡ್ತೀನಿ. ಒಂದ್ ಸಾವಿರ ಏನಿಲ್ಲ. ಅದು ಹೆಂಗ್ ಗೊತ್ತಪ್ಪ, ಸಿಟಿ ಲೆವೆಲ್ ಬೇರೆ ಲೆವೆಲ್ ಒಂದ್ ಸಾವಿರ ಬೇಕು. RCB ಅದರ ಲೆವೆಲ್ ಇದ್ದಾನೆ. RCB ಫ್ಯಾನ್ಸ್ ಪ್ಲೀಸ್ ಕಮೆಂಟ್. ಲೆವೆಲ್ ಈಗ ಒಂದು ಟ್ರಾಫಿಕ್ ಐತಿ GT ಟ್ರಾಫಿಕ್ ಐತಿ. ಇದನ್ನ ಹಾಕ್ಬಿಡು ಸೋಶಿಯಲ್ ಮೀಡಿಯಾದಲ್ಲಿ, ನೀವು ಹಲ್ಲ ಹೊಡಿತಾರೆ RCB ಫ್ಯಾನ್ಸ್ ಬಂದು. ಒಂದಲ್ಲ ಆಲ್ರೆಡಿ ಹೋಗೈತಿ ಈಗ. ಆಲ್ರೆಡಿ ಹೋಗೈತಿ. ಇಲ್ಲೇ ಮೈಸೂರಿನಾಗ ಫ್ಯಾನ್ಸ್ ಬರೀ ಅಕ್ಕಪಕ್ಕ ಇದ್ದವ್ರು ಬ್ಯಾಟ್ ತಗೊಂಡ ಬರ್ತಾರ. ಮತ್ತೆ ಬೋಲ್ತಿ ಬಂದ. ಬೋಲ್ತಿ ಬಂದ್ ಹೋಗ್ಯ. ದಾಂಡ್ ಗಿಲ್ಸಿ ಆಗ್ಯಾನ. ಬೋಲ್ತಿ ಬಂದು ಹಗನಾಗತ್ತೀನ್ರಿ ಅಂತೀನಿ ನೋಡ್ತಾರ. ಹಗನಾಗತ್ತೇನ್ರಿ ಅಪ್ಪ ಜೆನ್ಸೆ ಹಗ ಹಗ್ಗ ಅಂದ್ರೆ ಎಲ್ಲೋದು ತಿನ್ಕಾಗತ್ತಿ ಮತ್ತೆ ಇದು ನೋಡಿದ್ದು ಎಲ್ಲಿದ್ದು ಕರೆಂದ್ರೆ ನಿಮ್ಮ ಮೈಸೂರು ಏನನ್ನ ಮಾಡ್ಕೋರಿ ಅಮ್ಮ. ಆ ಕಡೆ ಬೇಡ ಬೇಡ ನಾವು ಮಾಡ್ಕೋಬೇಕು. ನಾನು ಹೇಳ್ತೀನಿ ನೋಡು, ಬ್ರಹ್ಮಚಾರ್ಯ ಮದುವೆ ಆಗದೆ ಇದ್ರ ಎಂತ ಅವನಂತ ಮಹಾರಾಜ ಈಗಿನ ಕಲಿಯುಗದೊಳಗ ಅವನಂತ ಸುಖಿ ಜೀವಿ ಯಾರು ಅಲ್ಲ. ಅವಾಗ ಹೇಳ್ತಾರ ಮದ್ವಿ ಮಾಡ್ಕೊಂಡಾರು ಅಜ್ಜಿ ಜೋಡಿ ಮ್ಯಾಗ ಹೋಗ್ತೈತೆ. ನಾವು ಯಾವಾಗಿನ ಜೋಡಿ ಏನು ಇಲ್ಲ, ಆ ಜೋಡಿ ಹಿಂದ್ಗಡೆ ಎಷ್ಟು ಮುಳ್ಳು ಇರುತ್ತೆ ಅನ್ನೋದು ಅವ್ರಿಗೆ ಗೊತ್ತು. ಆ ಜೋಡಿ ಎಷ್ಟು ಮುಳ್ಳು ಚುಚ್ಚಿ 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 ಹಂಗ ಫ್ರೇಮ್ ತರ ಕುಂದರ್ಸ್ಕೊಂಡಿರತ್ತ ಪಕ್ಕದಲ್ಲಿ. ನೀವ್ ಹಿಂಗ ಇರ್ಬೇಕು ನಮ್ಮನ್ನ ಗಂಟೆ ಬಿಡೋದು ಮದ್ವೆ ಮಾಡ್ತಾಳೆ. ಈ ಡ್ರೆಸ್ ಅದಕ್ಕೆ ಇದನ್ನ ತೆಗಿ, ಅದನ್ನ ಹಾಕೋ, ಇದನ್ನ ಹಾಕೋ, ಯಾಕಂದ್ರೆ ಆಕಿನ ಪಕ್ಕದಲ್ಲಿ ಒಂದಿಟ್ಟು ಚಂದ ಕಾಣ್ಬೇಕು ಅಂತೇಳಿ. ನಿನಗ ಆ ಪರ್ಸಿಂದ ಈಗ ಅವಶ್ಯಕ ಇದ್ದಿಲ್ಲ. ಅಷ್ಟು ಕಾರ್ಡ್ ಏನದು ನನ್ನ ಹತ್ರ ಅದಾವು, ನಾನು ನೋಡವು ಪೂರಾ ತುಂಬ್ಯಾವು. ನಮ್ಮ ಅಬ್ಬರ್ ನೋಡ್ರಿ ತಾವ್ ಕೇಳಾಕತ್ತಾರ ಈಗ ಪರ್ಸಿಗೆ ಹೊಸಾದ್ ಕಂಡ ತಕ್ಷಣ. ಪಾಕೆಟ್ ಮನಿ ಇಟ್ಕೊಂಡಾಕಿದ್ದೆ. ಪಾಕೆಟ್ ಮನಿ ಇಟ್ಕೊಳ್ಳೋದು ಜಾಬ್ ಹೋಗ್ಬೇಕಾದ್ರೆ ಇದೆ ಪಾಕೆಟ್ ಮನಿ ಇಟ್ಕೊಳ್ಳೋದು ಬೇರೆ. ಯಾವ ಜಾಬ್ ಹೋಗ್ಬೇಕಾದ್ರೆ ಇದಾಗ ಪರ್ಸ್ ಜಾಬ್ ಯಾವ್ದ್ ಮಾಡ್ತಿ? ಎಮ್ಮಿಕಾಯಿ ಅದ. ಹಲೋ ಗೈಸ್, ಈಗ ಪ್ರೆಸೆಂಟ್ಲಿ ಟೈಮ್ ಎಷ್ಟಾಗೈತೆ ಅಂದ್ರೆ 11 ಗಂಟೆ ಆಗೈತಿ, ರಾತ್ರಿ 11 ಗಂಟೆ. ಸೊ ಈ ವ್ಲಾಗ್ ನಾನು ಬಿಡೋದು 1ನೇ ತಾರೀಕು, ಬಟ್ ಇದು ನಾನು ಪ್ರೆಸೆಂಟ್ ಆಗಿರೋದು 31st. ಸೊ ಇವತ್ತು ಒಂದು ಸ್ಪೆಷಲ್ ಡೇ ರೀ. ಅದೇನಂದ್ರೆ RCB ವರ್ಸಸ್ GT ಮ್ಯಾಚ್ ಇದೆ, ಫೈನಲ್ ಮ್ಯಾಚು. ಸೊ ಇವತ್ತು ಗೊತ್ತಾಗುತ್ತೆ ಯಾರು ಗೆಲ್ತಾರೆ ಅಂತಂದು. ಈಗ 11 ಗಂಟೆ ಆಗಿದೆ, ಈಗೆಲ್ಲ ನೋಡ್ತಿದ್ದೆ ನಾನು ಮ್ಯಾಚ್. ಸೊ ಈಗ ಏನೋ RCB GTದು ಸ್ಕೋರ್ ನೋಡಿದೆ. ಸೊ RCB ಗೆಲ್ಬೋದು ಅಂತ ನನಗೂ ಅನ್ಸಾಗತ್ತೈತಿ. ನೋಡೋಣ ಏನಾಗತ್ತೆ ಅಂತಂದು. ಹೆಂಗಿದ್ರು ರಿಸಲ್ಟ್ ನಿಮ್ಗೆ ಗೊತ್ತಾಗುತ್ತೆ ನಾಳೆ. ಸೊ ಆಮೇಲೆ ಇಷ್ಟ ಹೇಳ್ತಾ ನಾನು ನಂದು ಇವತ್ತಿನ ವ್ಲಾಗು ಇಲ್ಲಿಗೆ ಎಂಡ್ ಮಾಡ್ಬೇಕಂತ ಅಂದ್ಕೊಂಡಿನಿ. ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಎಲ್ಲನೂ ಮಾಡಿ ಅಂತ ಹೇಳ್ತಾ ನನ್ನ ಈ ವ್ಲಾಗ್ನಲ್ಲಿ ಮುಗಿಸ್ತೀನಿ. ನಾಳೆ ಸಿಗೋಣ, ಬೈ. I think we all thought that we did the right thing, but it didn't turn out that way.